ಅದರ ಜೊತೆಗೆ ಜನತಾ ಸಮಾಜ ಸೇವಾ ಟ್ರಸ್ಟ್ ಕಡೆಯಿಂದ ಇದು ಆಯೋಜನೆ ಆಗಿರೋದು ಬಹಳ ಅರ್ಥಪೂರ್ಣ ಅಂತ ನನಗನ್ನಿಸ್ತು. ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮ್ಗೆಲ್ಲ ತಿಳಿದಿರುತ್ತೆ, ನೀವು ಪಠ್ಯಗಳಲ್ಲಿ ಓದಿರ್ತೀರಾ, ಹಿರಿಯರು ಗ್ರಂಥಗಳನ್ನು ಓದಿರ್ತೀರಾ, ಅವ್ರ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ. ಆದರೆ ಈ ಪರಿವರ್ತನಾಶೀಲ ಜಗತ್ತಿನಲ್ಲಿ ಇಡೀ ವಿಶ್ವದ ಗಮನವನ್ನ ಸೆಳೆದ ಪ್ರತಿಯೊಂದು ಧರ್ಮದಲ್ಲಿರ್ತಕ್ಕಂಥ ಯಾವ ಧರ್ಮವು ಸಮಾಜಕ್ಕೆ ಕೆಟ್ಟದನ್ನು ಮಾಡು, ಯಾವ ವ್ಯಕ್ತಿಯನ್ನು ನಿಂದಿಸು, ಯಾವುದು ನಾನೇ ಶ್ರೇಷ್ಠ ಎಂಬ ಹಾಮಿನ ಅಹಂಕಾರದಲ್ಲಿ ತೇಳಬಾರ್ದು ಅಂತ ಹೇಳೋದು ಪ್ರತಿಯೊಂದು ಧರ್ಮದಲ್ಲಿ ಇರ್ತಕ್ಕಂಥದ್ದು. ಆ ಒಂದು ಉದ್ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದಂತಹ ಉದ್ದೇಶವನ್ನು, ಸತ್ಯವನ್ನು ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಸಾರಿದಂಥ ವ್ಯಕ್ತಿ, ಯುವ ಶಕ್ತಿ ಅಂದರೆ ಅದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರು ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಾಜಕ್ಕೆ ತನ್ನ ವೈಯಕ್ತಿಕವಾಗಿ ಆಗಿರಬಹುದು ಅಥವಾ ಧಾರ್ಮಿಕವಾಗಿ ಆಗಿರ್ಬೋದು, ಸಮಾಜಕ್ಕೆ ಯಾವ ಕೊಡುಗೆಯನ್ನು ಕೊಡ್ತಾನೆ ಅದು ಮುಖ್ಯ ಎಂಬುದನ್ನು ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ತನ್ನ ಪಾತ್ರ ಏನು, ಪ್ರತಿಯೊಬ್ಬ ಸಮಾಜ ಅಂದ್ರೇನು, ಸಮಾಜದಲ್ಲಿ ನಾವೆಲ್ಲ ಜನರು ಒಟ್ಟಿಗೆ ಇದ್ದಾಗ ಅದು ಸಮಾಜ ಅನ್ನಿಸ್ಕೊಂಡು ಪ್ರತಿಯೊಂದು ಸಮಾಜದಲ್ಲಿ ಮಲ್ಲೇಶ್ವರ ಕರ್ನಾಟಕದವರು ಕಾರ್ಯಕ್ರಮ ಇಟ್ಕೊಂಡಿದ್ರು. ಕಾರ್ಯಕ್ರಮಕ್ಕೆ ನಮ್ಮನ್ನು ಆಶ್ವಾಸನೆ ಮಾಡಿದ್ರು, ಹೋಗಿದ್ವಿ. ಅಲ್ಲಿ ನಮ್ಮ ಸದಾಶಿವರು ಬಂದು ಅಲ್ಲೆಲ್ಲ ನೋಡಿದ್ರಂತೆ ಕಾರ್ಯಕ್ರಮ. ನಾವು ಇಲ್ಲಿ ಇದ್ದಿದ್ದು ನೋಡ್ಬಿಟ್ಟು ತಕ್ಷಣ ಬೆಳಗ್ಗೆ ಬಂದು ನಮ್ಮದೊಂದು ಕಾರ್ಯಕ್ರಮ ಇದೆ, ದಯವಿಟ್ಟು ಬರಲೇಬೇಕು ಅಂತೇಳಿ ಸದಾಶಿವರು ಭಾಳ ವಿಜೃಂಭಣೆಯಿಂದ ನನ್ನ ಕೇಳ್ಕೊಂಡಿದ್ದಕ್ಕೋಸ್ಕರವಾಗಿ ಆಯ್ತು ಬರ್ತೀವಿ, ನೀವು ಯಾವ ಡೇಟಿಗೆ ಹೇಳಿದ್ರೆ ಆ ಡೇಟಿಗೆ ಬರ್ತೀವಿ ಅಂತ ಹೇಳಿದ್ವಿ. ಆಯಿತು ಅಂತ ಒಪ್ಕೊಂಡು ಪಾಪ ಅವರು ನಮ್ಮನ್ನು ಭಾಳ ಅಭಿಮಾನವಾಗಿ ಕರೆದಿದ್ದಾರೆ. ಈ ಕರೆದಿದ್ದರಿಂದ ಜನತಾ ಸೇವಾ ಟ್ರಸ್ಟು ಮಾಡಿರೋದ್ರಿಂದ ಸ್ವಾಮಿ ವಿವೇಕಾನಂದ ಜಯಂತಿ ವಿವೇಕ ಪರಿವರ್ತನೆ ದಿನಾಚರಣೆ ಮಾಡಿರೋದ್ರಿಂದ ಭಾಳ ಸಂತೋಷ ಆಗುತ್ತೆ. ಇದೇ ಥರ ಮುಂದುವರಿಸ್ಕೊಂಡು ಸದಾಶಿವರು ಹೋಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಸುಮಾರು 10 ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರಂತೆ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನ್ಯಾಯಮೂರ್ತಿಗಳು, ನಮ್ಮ ವಕೀಲರು, ನಮ್ಮ ಮಂಜುನಾಥ್ ಅವರು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಒಳ್ಳೇದು ಮಾಡಲಿ, ನಮ್ಮ ಮುಂದೆ ಕುಂತಿರ್ತಕ್ಕಂಥ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಈಗ ಈ ಮಕ್ಕಳಿಗೆ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ, ಭಾಳ ಸಂತೋಷ. ಇದೇ ಥರ ವಿಜೃಂಭಣೆಯಿಂದ ನಮ್ಮ ಸದಾಶಿವರು ನಡೆಸ್ಕೊಂಡು ಹೋಗಿ ಮುಂದೆ ಅಭಿವೃದ್ಧಿ ಮಾಡಲಿ ಅಂತ ನಾನು ಹೇಳ್ತೀನಿ. ಈ ಮಕ್ಕಳಿಗೆ ಹೇಳತಕ್ಕಂಥದ್ದು ಏನು ಅಂತಂದರೆ, ಇಷ್ಟೊತ್ತು ನಮ್ಮ ಇವರು ಹೇಳಿದ್ರು, ಇದಾರೆ ಅಂದರೆ ದೇವರು, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ರು. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರಿಗೆಲ್ಲ ಗುರುವೇ ನೀನೊಬ್ಬನೇ ಅಂತ ಹೇಳ್ತಾನೆ. ದೇವರು ಇದ್ದಾನೆ ಅಂದರೆ ಇದ್ದಾನೆ, ಇಲ್ಲ ಅಂದರೆ ಇಲ್ಲ. ಅಧ್ಯಕ್ಷ ವಹಿಸುವ ಸದಾಶಿವ ಸರ್, ಸ್ವಾಮಿ ವಿವೇಕಾನಂದ ಜಯಂತಿ ಮತ್ತು ಯುವ ಪರಿವರ್ತನಾ ದಿನಾಚರಣೆ ಕರ್ನಾಟಕ ಜನತಾ ಸಮಾಜ ಸೇವಾ ಟ್ರಸ್ಟ್ ಆಯೋಜಿಸಿದಂಥ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಬಂದು ಭಾಗವಹಿಸಿ ಅದರ ಜೊತೆಗೆ ಸ್ವಾಮಿ ವಿವೇಕಾನಂದ ಭಾವೈಕ್ಯ ಪುರಸ್ಕಾರವನ್ನು ಸ್ವೀಕರಿಸಬೇಕು. ಯುನೈಟೆಡ್ ಮಿಷನ್ಸ್ ಹೈಸ್ಕೂಲ್ ಅಂತ ಪ್ರೌಢಶಾಲೆ 8 ಥ್ಯಾಂಕ್ ಯು ಸರ್.